ನಾವು ಸೈಲೆಂಟ್ ಆಗಿರಬೇಕು, ನಿಮ್ಮ ಕೆಲಸಗಳನ್ನ ಮಾಡ್ಕೋತಾ ಇರಬೇಕು. ಅವಾಗೇನಾಗುತ್ತೆ, ಮುಂದಿನ ವ್ಯಕ್ತಿ ನಿಮಗೆ ತೊಂದರೆ ಕೊಡಲಿಕ್ಕಾಗಲ್ಲ. ಯಾಕಂದರೆ ನೀವು ಎಷ್ಟು ಸೈಲೆಂಟ್ ಆಗ್ತಿರೋ ನೀವು ಜಲತತ್ವವನ್ನು ಕ್ರಿಯೇಟ್ ಮಾಡ್ತಾ ಇರ್ತೀರ. ಜಲತತ್ವಕ್ಕೆ ವೇಟ್ ಇದೆ, ಬೆಂಕಿಗೆ ವೇಟ್ ಇಲ್ಲ, ಗಾಳಿಗೂ ವೇಟ್ ಇಲ್ಲ, ಇದ್ದರೂ ಕೂಡ ನೀರಿನಷ್ಟಿಲ್ಲ. ನಮಸ್ಕಾರ ಎಲ್ಲರಿಗೂ. ಇವತ್ತು ಒಂದು ಕಾನ್ಸೆಪ್ಟನ್ನ ಹೇಳ್ಕೊಡ್ತಿದ್ದೇನೆ. ಯಾವ ಕಾನ್ಸೆಪ್ಟ್ ಅಂದರೆ, ನಿಮ್ಮ ಅಪೋಸಿಟ್ ಇರೋ ವ್ಯಕ್ತಿ ಯಾರಾದರೂ ತುಂಬ ನಿಮಗೆ ಆ್ಯಟಿಟ್ಯೂಡ್ ತೋರಿಸ್ತಾ ಇರ್ತಾನೆ, ತುಂಬ ಓಡ್ತಾ ಇರ್ತಾನೆ, ತುಂಬ ನಿಮಗೆ ಹೊಟ್ಟೆ ಕಿಚ್ಚು ಬರೋ ಥರ ಮಾಡ್ತಾ ಇರ್ತಾನೆ, ಆ ಸಮಯದಲ್ಲಿ ನೀವು ಸೈಲೆಂಟ್ ಆಗಿರಬೇಕು. ಯಾಕೆ ಸೈಲೆಂಟ್ ಆಗಿರಬೇಕು ಅಂದರೆ, ಇದು ಪಂಚಭೂತಗಳಲ್ಲಿದೆ. ಎಲ್ಲಿ ಗಾಳಿ ಜಾಸ್ತಿ ಇರುತ್ತಲ್ಲ, ವಿಂಡ್ ಜಾಸ್ತಿ ಇರುತ್ತಲ್ಲ, ಮಕ್ಕಳಲ್ಲಿ ಇರುತ್ತೆ. ನಾರ್ಮಲಾಗಿ ಬೆಳಗಿನ ಸಂಜೆ ಮಠ ಕುಣಿತಾ ಇರ್ತಾರೆ, ನೈಟ್ ಆದ್ಕೊಂಡು ಮಲ್ಕೊಂಡ್ಬಿಡ್ತಾರೆ. ಹಾಗೆಯೇ ಈಗ ನೀವು ಒಂದೇ ಬಿಸ್ನೆಸ್ ಇಟ್ಕೊಂಡಿದ್ದೀರಾ, ಹೊಸದಾಗಿ ಯಾರೋ ಬಿಸ್ನೆಸ್ ಮಾಡ್ಕೊಂಬಂದರು, ಏನೇನೋ ಒಂದು ಮಾಡ್ತಾ ಇರ್ತಾರೆ ಅಂಗಡಿಗಳಲ್ಲಿ. ನಿಮ್ಮ ಒಂದು ಇಡ್ಲಿ ಅಂಗಡಿ ಇದೆ, ಹೋಟೆಲ್ ಅಂಗಡಿ ಇದೆ, ಹೊಸ ಅಂಗಡಿ ಮಾಡಿದ್ದಾರೆ. ನೀವೊಂದು 20 ವರ್ಷದಿಂದ ಇದ್ದಾರೆ ಈ ಫೀಲ್ಡಲ್ಲಿ, 10 ವರ್ಷದಿಂದ ಇದ್ದೀರಾ, 5 ವರ್ಷದಿಂದ ಇದ್ದೀರಾ, ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಗೊತ್ತು. ಬಟ್ ಗೊತ್ತಿರದಿರೋ ವ್ಯಕ್ತಿ ಮುಂದ್ಗಡೆ ಬಂದು ಕಲರ್ ಅಂಗಡಿಗಳನ್ನು ಹಾಕ್ಕೊಂಡು ತುಂಬ ಏನೇನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಅಥವಾ ನಿಮ್ಮ ರಿಲೇಟಿವ್ಸ್ಗಳಲ್ಲೇ ನಿಮಗೂ ಆಗದೇ ಇರೋರು, ತುಂಬ ಹೊಟ್ಟೆ ಕಿಚ್ಚಿಕೊಡೋರು, ಒಂಥರ ನಿಮಗೆ ಆಗದೇ ಇರುವಂಥ ವಿಷಯಗಳನ್ನು ಮಾಡ್ತಾ ಇರ್ತಾರೆ. ಆವಾಗ ಕೂಡ ನೀವು ಸೈಲೆಂಟ್ ಆಗಬೇಕಾಗುತ್ತೆ. ಎದಕ್ಕಾಗಬೇಕಂದ್ರೆ, ಈಗ ಗಾಳಿ ಇದೆ ಅಂತಿಕೊಳ್ಳಿ, ಮನುಷ್ಯನಲ್ಲಿ ಗಾಳಿ ಇದ್ದಾಗ ತುಂಬ ತಿರುಗುತ್ತೆ, ಎಲ್ಲ ಕಡೆ ಹೋಗುತ್ತೆ. ಅದಕ್ಕೆ ದಿಕ್ಕಿಲ್ಲ. ಗಾಳಿಗೆ ದಿಕ್ಕಿಲ್ದಿರೋ ಮನುಷ್ಯ ಕೂಡ ಕೆಲವು ದಿನಗಳ ಮಟ್ಟಿಗೆ ಅವನು ಹಾರಾಡ್ತಾನಷ್ಟೇ, ಆಮೇಲೆ ಸೈಲೆಂಟ್ ಆಗಿಬಿಡ್ತಾನೆ. ಅದರೊಟ್ಟಿಗೆ ಅಗ್ನಿ ಕುಡ್ದಾಗ ಕೂಡ ಹಾಗೇನೆ, ಕಾಡ್ಗಿಚ್ಚಿಗೆ ದಿಕ್ಕಿಲ್ಲ, ಕ್ರಮೇಣ ಕಡಿಮೆ ಆಗ್ಬಿಡುತ್ತೆ. ಆದರೆ ಅಪೋಸಿಟ್ ಇರೋ ವ್ಯಕ್ತಿ ನಾವು ನೀರಾಗಬೇಕಾಗುತ್ತೆ. ನೀರಿಗೆ ದಿಕ್ಕಿದೆ. ಆ ನೀರು ಯಾವಾಗ ಹೋಗ್ಲಿಕ್ಕೆ ಶುರು ಮಾಡುತ್ತೆ, ತೆಗ್ಗನ್ನು ಕ್ರಿಯೇಟ್ ಮಾಡುತ್ತೆ, ಒಂದು ಸ್ಥಳನ ಕ್ರಿಯೇಟ್ ಮಾಡುತ್ತೆ. ಕಾಡ್ಗಿಚ್ಚು ಮಾಡಲ್ಲ, ಕಾಡ್ಗಿಚ್ಚು ಸುಟ್ಟು ಬೂದಿಯಾಗಿ ಹೋಗ್ಬಿಡುತ್ತೆ, ಅವನು ಹಾಳಾಗ್ತಾನೆ. ಅದರೊಟ್ಟಿಗೆ ನಮ್ಮ ಮನಃಶಾಂತಿಗಳನ್ನ ಹಾಳಾಗುತ್ತೆ. ಹಾಗಾಗಿ ಮುಂದಿನ ವ್ಯಕ್ತಿ ಆ ಥರ ಒಂದು ಮಕ್ಕಳ ಮನಸ್ಸು ಅವನವರಿದ್ದರೆ, ಆ್ಯಕ್ಚುಲಿ ಮಕ್ಕಳಲ್ಲಿ ವಿಂಡ್ ಜಾಸ್ತಿ ಇರುತ್ತೆ. ಹಾಗಾಗಿ ಕುಣಿತಾ ಇರ್ತಾವೆ, ನೋಡಿದ್ರು ಕುಣಿಯೋದು, ಜಿಗಿಯೋದು, ಆಟ ಆಡೋದು ಜಾಸ್ತಿ. ಅದೊಂದು ಮನಸ್ಥಿತಿ ಅಷ್ಟೇ. ಹಾಗೆಯೇ ಪಂಚಭೂತಗಳು ಅದು ಏಜಲ್ಲಾಯಿತು. ಬಟ್ ಪಂಚಭೂತಗಳಲ್ಲಿ ನಮ್ಮಲ್ಲಿ ಕೂಡ ಇರುತ್ತೆ. ಒಂದೊಂದು ಏಜಲ್ಲಿ ಬಂದುಬಿಡುತ್ತೆ, ಬಿಸ್ನೆಸ್ ಮಾಡಬೇಕಾದ್ರೆ ಅಥವಾ ಇನ್ಯಾದರೂ ಒಂದು ಸನ್ನಿವೇಶಗಳಲ್ಲಿ ಬರುತ್ತೆ. ಆವಾಗ ನಾವು ಸೈಲೆಂಟ್ ಆಗಬೇಕಾಗುತ್ತೆ. ನೀವು ಸೈಲೆಂಟ್ ಆಗಿಲ್ಲ ಅಂದರೆ ನೀವು ಆ ವಿಂಡನ್ನು ಕ್ರಿಯೇಟ್ ಮಾಡಿಬಿಡ್ತೀರ. ನಿಮ್ಮಲ್ಲಿ ಆ ವಿಂಡ್ ಕ್ರಿಯೇಟ್ ಮಾಡಿದ್ರೆ ಅವನಂತೂ ಹಾಳಾಗ್ತಾನೆ, ಅದರೊಟ್ಟಿಗೆ ನೀವು ಕೂಡ ಹಾಳಾಗ್ತೀರ. ಈಗ ನಾರ್ಮಲಾಗಿ ನೋಡಿ, ನೀರಿನ ತತ್ವ ಹೇಳಿದ್ದಾನೆ. ನೀರು ಕಾಡ್ಗಿಚ್ಚನ್ನು ಆರಿಸುತ್ತೆ, ಬೆಂಕಿಗಿಂತ ನೀರು ತುಂಬ ಉತ್ತಮ. ಯಾಕಂದರೆ ನಿಮ್ಮಲ್ಲಿ ಕಂಟ್ರೋಲ್ ಇದೆ ಅವನು ಆರಿಸುವಂಥದ್ದು, ಅವನಲ್ಲಿ ನಿಮ್ಗೆ ಕಂಟ್ರೋಲ್ ಇಲ್ಲ. ಬೆಂಕಿ ಬಂದು, ಗಾಳಿ ಬಂದು ನಿಮ್ಮನ್ನು ಸುಡಲ್ಲ. ಚಂಡಮಾರುತ ಕ್ರಿಯೇಟ್ ಮಾಡ್ಬೋದು ನಮ್ಮಲ್ಲಿ ಬಂದರೆ. ಚಂಡಮಾರುತ ಆಗೋದು ಬೇಕಾಗಿಲ್ಲ, ಸೈಲೆಂಟ್ ಆಗಿಬಿಡಿ. ನಿಮ್ಮದು ಸಮಯ ಬರುತ್ತೆ. ಈ ಋತುಗಳ ಹೇಗೆ ಸಮಯ ಬರುತ್ತೆ, ನೀರಿನ ಒಂದು ಮಳೆಗಾಲ ಬಂದಾಗ ಒಂದು ತೆಗ್ಗನ್ನು ಮಾಡಿಕೊಂಡು ನೀರು ಹರಿತಾ ಇರುತ್ತೆ, ಆಮೇಲೆ ಸಮುದ್ರಕ್ಕೆ ಸೇರುತ್ತೆ. ಹಾಗೆಯೇ ನಾವು ಸೈಲೆಂಟ್ ಆಗಿರಬೇಕು, ನಿಮ್ಮ ಕೆಲಸಗಳನ್ನ ಮಾಡ್ಕೋತಾ ಇರಬೇಕು. ಅವಾಗೇನಾಗುತ್ತೆ, ಮುಂದಿನ ವ್ಯಕ್ತಿ ನಿಮಗೆ ತೊಂದರೆ ಕೊಡಲಿಕ್ಕಾಗಲ್ಲ. ಯಾಕಂದರೆ ನೀವು ಎಷ್ಟು ಸೈಲೆಂಟ್ ಆಗ್ತಿರೋ ನೀವು ಜಲತತ್ವವನ್ನು ಕ್ರಿಯೇಟ್ ಮಾಡ್ತಾ ಇರ್ತೀರ. ಜಲತತ್ವಕ್ಕೆ ವೇಟ್ ಇದೆ, ಬೆಂಕಿಗೆ ವೇಟ್ ಇಲ್ಲ, ಗಾಳಿಗೂ ವೇಟ್ ಇಲ್ಲ, ಇದ್ದರೂ ಕೂಡ ನೀರಿನಷ್ಟಿಲ್ಲ. ನೀರಾದಾಗ ಆ ಕಿಚ್ಚನ್ನು ಆರಿಸ್ಬೋದು. ಮುಂದಿನ ಒಂದು ಗಾಳಿನ ಕೂಡ ನೀವು ಸರ್ಟೆನ್ ಟೈಮ್ ಅದು ಕೂಡ ಅದು ಕಡಿಮೆ ಆಗ್ಬಿಡುತ್ತೆ. ಸಾಗರ ಹಾಗಲ್ಲ ನೋಡಿ, ತುಂಬ ಶಾಂತವಾಗಿರುತ್ತೆ. ಬೇಕಂದಾಗ ಚಂಡಮಾರುತ ಆಗುತ್ತೆ. ಅದಕ್ಕೆ ನೀವು ಯಾವುದೋ ಏರೋಪ್ಲೇನ್ ತಂದು ಬಾಂಬ್ ಹಾಕಿದ್ರೂ ಅದು ನಿಂದಲ್ಲ. ಅಂದರೆ ಈಗ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಿರುತ್ತೆ ಸಮುದ್ರ ದಂಡೆಗಳಲ್ಲಿ, ಅದನ್ನ ಕೂಡ ಹೋಗ್ಬಿಡುತ್ತೆ ಅದ್ರ ಮೇಲೇ. ಅದಕ್ಕೆ ಯಾರೂ ತಡೆನೇ ಇಲ್ಲ. ಅದಕ್ಕೆ ನೀರಿಗೆ ತಡೆಯಲ್ಲ, ನಾವು ನೀರಾಗ್ಬಿಡುವ. ಅರ್ಥ ಆಯ್ತಾ? ಇದನ್ನು ನಾನು ನಿಮಗೆ ಏರಿಯಾ ವೈಸು ಕೋರಿಲೇಷನ್ ಮಾಡ್ಬೋದು. ಯಾವ ಥರ ಅಂದರೆ, ಈ ಸಮುದ್ರ ದಂಡೆಗಳಲ್ಲಿರೋರಿಗೆ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ. ಈ ಇಲ್ಲಿ ಕರಾವಳಿ ದಂಡೆಗಳಿರ್ತಲ್ಲ, ಈ ಗೋವಾ ಆಯಿತು, ಮಂಗಳೂರು, ಉಡುಪಿ, ಈ ಮುಂಬೈ, ಗುಜರಾತು, ಇದೆಲ್ಲ ಈ ಕೇರಳದ ದಂಡೆಗಳು ನೋಡಿದಾಗ ಅಲ್ಲಿ ಒಂದು ಪರಿಸರದಲ್ಲಿ ಹ್ಯುಮಿಡಿಟಿ ಇರುತ್ತೆ, ನೀರಾಗ್ತಾ ಇರುತ್ತೆ. ಅಲ್ಲಿ ವ್ಯಕ್ತಿಗಳು ಏನಾದರೂ ಒಂದು ವಿಷಯವನ್ನು ಹಿಡ್ಕೊಂಡ್ಬಿಡ್ತಾರೆ ಅದನ್ನ. ಮತ್ತು ಅವ್ರು ಜಾಸ್ತಿ ಎಮೋಷ್ನಲ್ ಆಗಿರಲ್ಲ, ಜಾಸ್ತಿ ಪ್ರಾಕ್ಟಿಕಲ್ ಆಗಿರ್ತಾರೆ. ಅವ್ರು ಜಾಸ್ತಿ ಈಗ ನೋಡಿ, ಯಾರಾದರೂ ಸೆಲೆಬ್ರಿಟಿಗಳು ಬಂದರೆ, ಸ್ಪೆಷಲಿ ಕೊಂಕಣ್ ಬೆಲ್ಟಲ್ಲಿ ನಾರ್ಮಲಾಗಿ ಅಷ್ಟು ಸೆಲೆಬ್ರೇಟ್ ಮಾಡಲ್ಲ ನೋಡಿ, ಅಷ್ಟು ಅವ್ರಿಗೆ ಚೀರಾಡೋದು ಎಲ್ಲ ಮಾಡಲ್ಲ. ಯಾಕಂದ್ರೆ ಅವರು ಲಾಜಿಕಲ್ ಜಾಸ್ತಿ ಥಿಂಕ್ ಮಾಡ್ತಾರೆ. ಯಾಕಂದರೆ ಅವರ ಒಂದು ಪ್ರಕೃತಿಯಲ್ಲೇ ಆ ತತ್ವ ಇರುತ್ತೆ. ತುಂಬ ಅವರು ಅಂತ ಅದ್ರ ಪ್ರಕಾರ ನೀವು ಅಲ್ಲಿ ಮೇಲ್ಮೇಲೆ ಹೋಗ್ತಿರಲ್ಲ. ಹೇಗೆ ಮೇಲೆ ಹೋಗುತ್ತೆ ಗಾಳಿ ಡ್ರೈ ಹೋಗ್ತಾ ಹೋಗುತ್ತೆ, ಹೇಗೆ ನೀವು ಸಮುದ್ರ ಮಟ್ಟಕ್ಕೆ ಬರ್ತೀರಾ ಹಾಗೆ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಡ್ಯಾಮೇಜ್ ಅಂದರೆ ಗಾಳಿಯಲ್ಲಿ ನೀರಿನ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ, ಅದಕ್ಕೆ ಹ್ಯುಮಿಡಿಟಿ ಅಂತ ಹೇಳ್ತಾರೆ. ಹಾಗಾಗಿ ನೀವು ಅಂದರೆ ಅಷ್ಟು ಮಳೆ ಇರುತ್ತೆ,
ಅಷ್ಟು ಸಮುದ್ರದಿಂದ ಬರುವಂಥ ಗಾಳಿ ಇರುತ್ತಲ್ಲ ಅದು ಕೂಡ ಹ್ಯೂಮಿಡ್ ಆಗಿರುತ್ತೆ. ಹಾಗಾಗಿ ನೀರಾಗ್ತಾ ಇರುತ್ತೆ ಮೈಯಲ್ಲಿ. ಆ ಒಂದು ಮನಸ್ಥಿತಿ ಇರೋರು ಯಾವುದೇ ಒಂದು ಡಿಸಿಷನ್ಗಳಿಗೆ ಸ್ಟಕ್ ಆಗ್ತಾರೆ. ಹಾಗೆ ಮೇಲೆ ಹೋಗ್ತಾ 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 ಅದು ಡ್ಯಾಮ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ, ಡ್ರೈ ಆಗ್ತಾ ಹೋಗುತ್ತೆ. ಡ್ರೈ ಆಗ್ತಾ ಏನಾಗುತ್ತೆ, ಸೈಕಲಾಜಿಕಲ್ ಪ್ರಾಬ್ಲಮ್ ಬರೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ನಾರ್ಮಲಾಗಿ ನೀವು ಈ ಬೆಲ್ಟ್ಗಳಲ್ಲಿ ಬಿಟ್ಟರೆ ಮೇಲೆ ಹೇಗೆ ಏನು ಹೈಟ್ ಹೋಗ್ತಾ ಹೋಗುತ್ತಲ್ಲ, ಈಗ ನಾರ್ಮಲಾಗಿ ಉತ್ತರ ಕನ್ನಡ ಹೋಗುತ್ತೆ, ಬಳ್ಳಾರಿ ಹೋಗುತ್ತೆ, ಇಲ್ಲಿ ಗಾಳಿ ತತ್ವ ಜಾಸ್ತಿ ಇರುತ್ತೆ. ಇಲ್ಲಿ ಬಯಲು ಪ್ರದೇಶ ಜಾಸ್ತಿ. ನಿಮಗೆ ಇಲ್ಲಿಂದ 3ರಿಂದ 4 ಕಿಲೋಮೀಟರ್ ತನಕ ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು. ಯಾಕಂದರೆ ಅಷ್ಟು ಫ್ಲ್ಯಾಟ್ ಆಗಿರುತ್ತೆ, ಅಲ್ಲಿ ಗಾಳಿ ತತ್ವ ಜಾಸ್ತಿ ಇರುತ್ತೆ, ಡ್ರೈನೇಜ್ ಜಾಸ್ತಿ ಇರುತ್ತೆ, ಸ್ಕಿನ್ ಎಲ್ಲ ಡ್ರೈ ಆಗ್ತಾ ಇರುತ್ತೆ. ಅಲ್ಲಿ ಸ್ವಲ್ಪ ಸೈಕಲಾಜಿಕಲ್ ಪ್ರಾಬ್ಲಮ್ಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಉತ್ತರ ಕರ್ನಾಟಕದವರಿಗೆ ಫುಡ್ ದೇವರು ಚೆನ್ನಾಗಿ ಕೊಟ್ಟಿದ್ದಾನೆ. ಇಲ್ಲಿ ಕೂಡ ಇದೆ ಫುಡ್ಡು, ಬಟ್ ಅಷ್ಟು ವೆರೈಟಿಗಳಿಲ್ಲ. ಇಲ್ಲಿ ಪ್ರಕೃತಿಯಲ್ಲೇ ನಿಮಗೆ ಆ ಗಾಳಿಯನ್ನು ಕೊಟ್ಟಿದ್ದಾನೆ ದೇವರು. ಪರಶುರಾಮ ಸೃಷ್ಟಿ ಅಂತ ಹೇಳ್ತಾನೆ ನಾರ್ಮಲಾಗಿ. ಯಾಕಂದರೆ ಇದು ಉಡುಪಿ ಮಂಗಳೂರು ಏನಿದೆಲ್ಲ, ಇಲ್ಲಿ ಗಾಳಿಯಲ್ಲೇ ಆ ಒಂದು ಎನರ್ಜಿ ಇದೆ. ಮೇಲೆ ಹೋಗ್ತಾ 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 ಫುಡ್ಗಳು ಚೆನ್ನಾಗಿ ಆಗ್ತಾ ಹೋಗುತ್ತೆ. ಈ ನಿಮ್ಮ ಕೋಸ್ಟಲ್ ಏರಿಯಾ ಬಂದರೆ ಜಾಸ್ತಿ ಆಗುತ್ತೆ, ಬಿಟ್ಟರೆ ನೀವು ಅಲ್ಲಿ ಮೇಲೆ ಹೋಗ್ತಾ ಹೋಗ್ತಾ ವೆಜಿಟೇರಿಯನ್ ಜಾಸ್ತಿ ಆಗ್ತಾ ಹೋಗ್ತಾರೆ. ಯಾಕಂದರೆ ಆ ಒಂದು ಗಾಳಿನ ತಡ್ಕೊಳ್ಳೋವಂಥ ಸೈಕಲಾಜಿಕಲ್ ಪ್ರಾಬ್ಲಮ್ಗಳನ್ನು ಕೌಂಟರ್ ಮಾಡೋವಂಥ ಆಹಾರ ಅಲ್ಲಿ ಸಿಗುತ್ತೆ. ದೇವರೆಷ್ಟು ಚೆನ್ನಾಗಿ ಮಾಡಿದಾನೆ ನೋಡಿ. ಇಲ್ಲಿ ಪ್ರಕೃತಿ ಕೊಟ್ಟಿದ್ದಾನೆ ಚೆನ್ನಾಗಿ, ಅದೇ ಥರ ಮೇಲೆ ಹೋದಾಗ ಆಹಾರನ ಕೊಟ್ಟಿದ್ದಾನೆ. ಹಾಗಾಗಿ ನಾ ಹೇಳ್ತಿರೋದೇನೆಂದರೆ, ಮುಂದಿನ ಸಾರಿ ನಿಮ್ಮ ಮುಂದ್ಗಡೆ ಇರೋ ವ್ಯಕ್ತಿ ತುಂಬ ಹಾರಾಡ್ತಾ ಇದ್ದಾರೆ, ನೀವು ಸೈಲೆಂಟ್ ಆಗಿಬಿಡಿ. ಸೈಲೆಂಟ್ ಆದರೆ ಅವನು ಸೈಲೆಂಟ್ ಆಗ್ತಾನೆ. ಸೈಲೆಂಟ್ ಆಗಲ್ಲ, ಸರ್ಟೆನ್ ಟೈಮ್ ಅಂತ ಅವನು ಡೌನ್ ಆಗಿಬಿಡ್ತಾನೆ ಅಷ್ಟೇ. ನೋಡಿ, ಈಗ ಪಂಚಾಯತಿ ಕಟ್ಟಬೇಕಾದ್ರೂ ಕೂಡ ಯಾರಾದರೂ ಹಿರಿಯ ವ್ಯಕ್ತಿ ಅಂದರೆ ಅವನಲ್ಲಿ ತೂಕ ಇರಬೇಕು. ತೂಕದ ಮನುಷ್ಯಪ್ಪ ಅಂತ ಹೇಳ್ತಾರೆ. ತೂಕ ಅಂದರೆ ಜಲತತ್ವ ತೂಕ ಆಗಿರುತ್ತೆ, ಅವನು ಸೈಲೆಂಟ್ ಆಗಿರ್ತಾನೆ. ಈಗ ಮನೆಗೆ ಯಾರಾದರೂ ಬಂದರೂ ಕೂಡ ಎಂತೆಂಥ ಮೈಂಡ್ ಹಿಡ್ಕೊಂಬಂದಿರ್ತಾರೆ, ನೀರು ಕೊಟ್ಕೊಳ್ಳೋ ಸೈಲೆಂಟ್ ಆಗ್ಬಿಡ್ತಾನೆ ಅವನು. ನೀರು ಮತ್ತು ಬೆಲ್ಲ ಕೊಡ್ತಾರೆ. ಯಾಕಂದರೆ ಅದೆಂಥ ಗಾಳಿ ತತ್ವಗಳು ಇರಲಿ ಹೊರಗಡೆದ್ದು, ಅದೆಲ್ಲ ಸೈಲೆಂಟಾಗಿ ನೀರಿನ ಥರ ಅವ್ನು ಶಾಂತವಾಗಲಿ ಮನೆಗೆ ಬಂದ ಕೂಳೆ ಅಂಥೇಳಿ. ಅದಕ್ಕೋಸ್ಕರ ನಾನು ಮನೆಗೆ ಬಂದಾಗ ನೀರು ಬೆಲ್ಲ ಕೊಡೋದು, ಮತ್ತು ತೂಕದ ವ್ಯಕ್ತಿಯನ್ನು ಕರೆಸಿ ಸಂಧಾನ ಮಾಡೋದು. ಮೆಂಟಲ್ಗಳನ್ನ ಕರೆಸ್ಕೊಂಡು ಸಂಧಾನ ಯಾರು ಮಾಡಲ್ಲ. ತೂಕದ ವ್ಯಕ್ತಿ ಮಾತಾಡಿದ್ರೆ 4 ಜನ ಕೇಳಬೇಕು, ಅಂಥವ್ರನ್ನ ಕರೆಸಿ ಸಂಧಾನ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಹಳೆಯ ಜನರದೊಂದು ಕೆಲಸಗಳು. ವಿರೋಧಿಗಳಿಂದ ನಿಮಗೆ ಜಾಸ್ತಿ ಇರಿಟೇಷನ್ ಆಗ್ತಾಯಿದೆ, ನಿಮಗೆ ತುಂಬ ಡಿಸ್ಟರ್ಬ್ ಆಗ್ತಾಯಿದೆ ಅಂದ್ಕೊಂಡ್ರೆ ನೀವು ಪವನಪುತ್ರ ಅಂದರೆ ಹನುಮಂತನ ದೇವಸ್ಥಾನಕ್ಕೆ ಹೋಗ್ಬೋದು, ಅಥವಾ ಹನುಮಾನ್ ಚಾಲೀಸನ ಚಾಂಟ ಮಾಡ್ಬೋದು, ಅದು ಮಂತ್ರಗಳನ್ನ ಪಠಿಸ್ಬೋದು. ಯಾಕಂದರೆ ಪವನಪುತ್ರ ಗಾಳಿಯನ್ನು ಮೇಂಟೈನ್ ಮಾಡುವಂಥ, ಗಾಳಿನ ಕಂಟ್ರೋಲ್ ಮಾಡುವಂಥ ಶಕ್ತಿ ಅವನಿಗಿದೆ. ಮುಂದಿನವ್ರದ್ದು ಗಾಳಿ ಇಂಬ್ಯಾಲೆನ್ಸ್ ಆಗಿರ್ಬೋದು, ಅದು ನೋಡಿ ನಿಮಗೆ ಇಂಬ್ಯಾಲೆನ್ಸ್ ಕೂಡ ಸ್ಟಾರ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಅದನ್ನು ಬ್ಯಾಲೆನ್ಸ್ ಮಾಡಬೇಕಾಗಿರೋದು ಇನ್ಸ್ಟೆಂಟಾಗಿ ಒಂದು ದೇವಸ್ಥಾನಕ್ಕೆ ಹೋಗಲಿಕ್ಕೆ ಸಮಯ ಇಲ್ಲ ಡೈಲಿ ಅಂತ ಅಂದ್ಕೊಂಡ್ರೆ, ನೀವು ಮನೆಯಲ್ಲಿ ಬೆಳಗ್ಗೆ ಕೆಲಸಕ್ಕೆ ಹೋಗಿಂತ ಮುಂಚೆ ಹನುಮಾನ್ ಚಾಲೀಸವನ್ನು ಹೇಳ್ಕೊಂಡು ಹೋಗಿ. ಎಷ್ಟು ದಿವಸ ಅಷ್ಟು ದಿವಸ ಹೇಳಿ, 21 ದಿವಸ ಅಂತ ಇರುತ್ತೆ. ಬಟ್ ಕಂಟಿನ್ಯೂಸ್ ಆಗಿ ಹೇಳೋದ್ರಿಂದ ಕೂಡ ನಿಮಗೆ ಇನ್ನೂ ಜಾಸ್ತಿ ಎನರ್ಜಿ ಬರ್ತಾ ಹೋಗುತ್ತೆ. ಮತ್ತೆ ಆಗ್ತಾಳೆ ಅದನ್ನು ಕೂಡ ಮಾಡಿ. ಸೊ ನೆಕ್ಸ್ಟ್ ನಾವು ಈ ಒಂದು ವಿದ್ಯೆಗಳನ್ನು, ಕಲರ್ ಥೆರಪಿ, ಸೀಡು, ಅಕ್ಯುಪ್ರೆಷರು, ಕಲರ್ ಇಮ್ಯುನಾಲಜಿ, ಟಂಗ್ ಡಯಾಗ್ನೋಸಿಸು, ಒಂದು ಮನುಷ್ಯನ ಮುಖ ನೋಡಿನೇ ಇಡೀ ಜಾತಿಗೆ ಹೇಳ್ಬೋದು ನೀವು. ಅವ್ನ ನಾಲಿಗೆ ತುಟಿ ಹೊಡೆದಿದ್ರೆ ಅವನು ಊರುಗಳನ್ನ ನೋಡಿಕೊಂಡು, ಅವನದು ನಾಡಿ ಚೆಕ್ ಮಾಡಿಕೊಂಡು, ಇದು ತುಂಬ ಸರಳವಾದ ವಿದ್ಯಾನ, ತುಂಬ ಕಡಿಮೆ ರೇಟಲ್ಲಿ. ಅಂದರೆ ಇದು ತುಂಬ ಇದೊಂದು 10ರಿಂದ 12 ಕಾನ್ಸೆಪ್ಟ್ ವಿತ್ ಆಯುರ್ವೇದ ಕೊಡ್ತಿದ್ದಾವೆ. ಸರ್ಟೆನ್ ಟೈಮಲ್ಲಿ ಮುಗಿಸಿ ಸಿಲೆಬಸ್ ಸಮೇತ ತಲೆಯಲ್ಲಿ ಹಚ್ಚಿರೋ ಹಾಗೆ, ಎಂಥ ಕಲೀಲಿಕ್ಕೆ ಬರದೇ ಇರುವಂಥ ವ್ಯಕ್ತಿ ಕೂಡ, ಗದ್ದೆಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ಕೂಡ, ಇಂಜಿನಿಯರ್ ಕೂಡ, ಡಾಕ್ಟ್ರು ಕೂಡ ಇದನ್ನು ಕಲಿಬೋದು. ಅಂಥ ಒಂದು ವಿದ್ಯೆಯನ್ನು ಹೇಳ್ಕೊಡ್ತಿದ್ದಾವೆ. ಇದೇ ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಮಾಡ್ತೇವೆ. ಒಂದು ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗಬೇಕಾಗಿದ್ದರೆ ನಮ್ಮ ಆಯುಷ್ಯ ಮಂಡಲಂ ಟೆಲಿಗ್ರಾಮ್ಗೆ ಹೋಗಿ ಸರ್ಚ್ ಮಾಡಿ, ಆಯುಷ್ಯ ಮಂಡಲಂ ಅಂತಲ್ಲಿ ಬರುತ್ತೆ. ಅಲ್ಲಿ ಕಮ್ಯುನಿಕೇಷನ್ ಇರುತ್ತೆ, ಎಲ್ಲ ವಾಟ್ಸಪ್ ಚಾನಲ್ ಇದೆ, ಬಯೋದಲ್ಲಿ ಹೋದ್ರೂ ಕೂಡ ಸಿಗುತ್ತೆ. ಮತ್ತೆ ತಡ ಜಾಯ್ನ್ ಆಗಿ ಇಂಥ ವಿದ್ಯೆಗಳನ್ನು ಕಲೀರಿ. ಧನ್ಯವಾದ.